4 ಬಾರಿ ಶಾಸಕನಾಗಿ 1 ಬಾರಿ MLC ಆಗಿ ಉಪಸಭಾಪತಿಯಾಗಿ ಸೇವೆ ಮಾಡಿದ ಅನುಭವ ನನಗೆ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು 3 ಸಲ ಕರೆದು ಮಂತ್ರಿ ಮಾಡುತ್ತೇನೆ ಎಂದು ಹೇಳಿದರು. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ದೆ. ಆದರೆ ನನ್ನ ಸಚಿವ ಸ್ಥಾನಕ್ಕೆ ಜಿಲ್ಲೆಯಿಂದಲೇ ಅಡ್ಡಿ ಬರ್ತಿದೆ ಅಂತ ಅವರೇ ಹೇಳಿದರು ಎಂದು ಶಾಸಕ BR ಪಾಟೀಲ್ ಅಸಮಾಧಾನ ಹೊರಹಾಕಿದರು. ಆಳಂದ್ ಪಟ್ಟಣದ CBSE ಪಬ್ಲಿಕ್ ಶಾಲಾ ಆವರಣದಲ್ಲಿ ಶನಿವಾರ ನಡೆದ ಆಳಂದ್ ಮಾದನಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ಮಾತನಾಡಿ ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶ ಅಂದಿದರು. ಆದರೆ ಈಗ ಹಳೆಯವರು ಇದ್ದಾರೆ, ಮೊದಲ ಬಾರಿಗೆ ಗೆದ್ದವರು ಇದ್ದಾರೆ, ಯಾವ ಮಾನದಂಡ ಅಂತ ತಿಳಿಯದಂತಾಗಿದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹತಾಶೆ ನಿರಾಸೆ ಇಲ್ಲ ಎಂದು ಹೇಳಿದರು. ಇದೇ ವಿಷಯದಲ್ಲಿ ಇದು ಸತ್ತದ ಇದು ಸುಡಬೇಕು ಅಂತ ಉಳಿದ ಹಿಡಿದು ಬಂದೇ ಬೇಕಲ್ಲ, ಸತ್ತದೀಗ ಜನಾದ ನಿಗಲಿ ದಬ್ಬನ್ಗನ್ನ ಜಲನ ಬೇರೆ ಏನ್ ಮಾಡೋದು ವ್ಯತ್ಯಾಸ ಇಲ್ಲ. ಭಾಳ ದೊಡ್ಡ ಕತ್ತಿ ಇರೋದು ಹೇಳೋದಕ್ಕೆ ನಾ ಕೊಡಲ್ಲ. ಒಟ್ಟಿನಲ್ಲಿ ನನಗೇನು ಮಂತ್ರಿ ಆಗಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕಿಲ್ಲ ಅಥವಾ ವಿನಂತಿ ಮಾಡ್ಕೊಡಿಲ್ಲ. ಸಿದ್ದರಾಮಯ್ಯವರೇ 3 ಸಲ ಬಂದು ಇಲ್ಲಿ ಬೇರೆ ಸಭೆಯಲ್ಲಿ ಹೇಳಿದ್ರು. ನನ್ನ ಪ್ರತ್ಯೇಕವಾಗಿ 3 ಸಲ ಕರೆದು ಮಂತ್ರಿ ಮಾಡ್ತೀನಿ, ನನ್ನ ಜೊತೆಗೆ ಇರಬೇಕು ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಹೇಳಿದ್ದೆ. ಅವ್ರಿಗೆ ಮಾಡೋಕ್ಕಾಗಲಿಕ್ಕಿಲ್ಲ. ಅವ್ರ ಮೇಲೆ ದಾವಾಗ್ಲಿ ಬರ್ತದ, ಈಗ ಕಟ್ಟಾಗ್ಲಿ ಬರ್ತದ, ಆಗಲ್ಲ. ರಾಜಕಾರಣ ಇದು ಹಿಂಗೆ ಇದು. ಮಹಾಭಾರತದವ್ರು ನೋಡ್ರಿ, ರಾಮಾಯಣದವ್ರು ನೋಡ್ರಿ, ಮೋಸ ವಂಚನೆ ತಗಲ್ಬಾಜಿ ಎಲ್ಲ ನಡ್ಕೊಂಡೇ ಬಂದಿದೆ ರಾಮಾಯಣ ಮಹಾಭಾರತದಲ್ಲಿ. ಇದನ್ನು ರಾಮಾಯಣ ಮಹಾಭಾರತ. ಬೇಕೇನಂದ್ರೆ ನಾನು ಇಡೀ ಜೀವನದಲ್ಲಿ ಸಿದ್ಧಾಂತಕ್ಕಾಗಿ ಅಂಟ್ಕೊಂಡ್ಬಿಟ್ಟವ್. ನಾನು ಸಿದ್ಧಾಂತಕ್ಕಾಗಿ ಹೋರಾಟ ಮಾಡಿದವನು. ನಾನು ಸೋತಲ್ಲೂ ಕೂಡ ಮನೇಲಿ ಕೂತಿಲ್ಲ. 5 ಸಲ ಸೋತಿದ್ದೀನಿ, ಬರೀ 4 ಸಲ ಮಾತ್ರ ಗೆದ್ದಿದ್ದೀನಿ. 5 ಸಲ ಎಂದೂ ಹತಾಶನಾಗಿಲ್ಲ. ಈ ಸಲ ಏನು ನನಗೂ ವಯಸ್ಸಾಗ್ತಾ ಇದೆ, ನನಗೆ ರಾಜಕೀಯ ಅನುಭವವನ್ನು ನಾನು ರಾಜ್ಯ ಜನತೆಗೆ ಏನಾದರೂ ಮಾಡ್ಬೋದು ಮಂತ್ರಿ ಆದರೆ ಅಂತ ಹೇಳಿತ್ತು. ಅದು ಯಾವತ್ತು ಮೊದಲನೇ ಸಲ ಮಂತ್ರಿಮಂಡಲ ಆಯಿತು. ಮೊದಲನೇ ಮಂತ್ರಿಮಂಡಲ DK ಶಿವಕುಮಾರ್ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು, ಚಂದ್ರಪ್ರಕಾಶ್ ಪಾಟೀಲ್ ಮಂತ್ರಿ ಆದರು. ಅವಾಗ ನಾವು ಮನಸ್ಸು ಕಲಬುರಗಿ ಜಿಲ್ಲೆಯಿಂದ ಇನ್ನು ಬೇರೆ ಮಂತ್ರಿ ಮಾಡಕ್ಕೆ ಸಾಧ್ಯ ಇಲ್ಲ. 2 ಮಂತ್ರಿ ಕೊಟ್ಟಿದ್ದಾರೆ, ಇನ್ನೊಂದು ಮಂತ್ರಿ ಲಿಂಗಾಯತ್ರಿ ಕೊಡಕ್ಕೆ ಸಾಧ್ಯ ಇಲ್ಲ. ಚಂದ್ರಪ್ರಕಾಶ್ ಪಾಟೀಲ್ ಆಗಿರ ಸಂತೋಷ ಅಂತ ಹೇಳಿ ಅವ್ರಿಗೆ ನಾವು ಅಭಿನಂದನೆ ಹೇಳಿದ್ರಿ. ಆಮೇಲೆ ಮತ್ತೊಂದು ಮಂತ್ರಿ ಮಾಡಿದ್ರಿ. ಈ ಯಾವ ಮಾನದಂಡ ಅಂತ ಕೇಳಿದ್ರು ನನಗೆ ಗೊತ್ತೇ ಇಲ್ಲ. ಹೇಳಿ ನಾನು ಇಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ 5 ಲೋಕಸಭಾ ಸೀಟು, 5 ಲೋಕಸಭಾ ಸೀಟಲ್ಲಿ 5 ಕಾಂಗ್ರೆಸ್ ಗೆದ್ದಿದ್ದೆವು. ಒಬ್ಬರು ಮುಸಲ್ಮಾನರಿಗೆ ಮಂತ್ರಿ ಮಾಡಿಲ್ಲ, ಒಬ್ಬರಿಗೂ ಕೂಡ. ಅಂದ್ರೆ ನೀವು ಯಾವ ಮೊದಲನೇ ಸಲ ಮಂತ್ರಿ ಆದವರಿಗೆ MLA ಆದವರಿಗೆ ಮಂತ್ರಿ ಮಾಡೋದು. ಈ ಸಂದರ್ಭದಲ್ಲಿ KPCC ಸದಸ್ಯ ಗುರುಶರಣ್ ಪಾಟೀಲ್ ಕೊರಳಿ, ಹನುಮಾನ್ ಜಾಗೀರ್ದಾರ್, ದೇವರಾಜ್ ಜವಳಿ, ರಾಜಶೇಖರ್ ಪಾಟೀಲ್, ಸಿದ್ದರಾಮ್ ಪ್ಯಾಟಿ, ಶಿವಪುತ್ರಪ್ಪ ಪಾಟೀಲ್, BR ಪಾಟೀಲ್ ಹಾಗೂ RK ಪಾಟೀಲ್ ಅಭಿಮಾನಿ ಬಳಗದವರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.